ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಟ್ಟು 50 ಪ್ರಶ್ನೆಗಳನ್ನು HSC ಮತ್ತು RRB ಹಳೆ ಪ್ರಶ್ನೆ ಪತ್ರಗಳಿಂದ ಆಯ್ದ ಪ್ರಶ್ನೆಗಳಾಗಿವೆ. ಇದನ್ನು ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಮೊದಲನೇ ಪ್ರಶ್ನೆ, ಏಲಕ್ಕಿ ಬೆಟ್ಟಗಳು ಅಂದರೆ ಕಾರ್ಡಮಮ್ ಹಿಲ್ಸ್ ಯಾವ ರಾಜ್ಯಗಳ ಗಡಿಯಲ್ಲಿ ಬರುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಕೇರಳ ಮತ್ತು ತಮಿಳುನಾಡು ಗಡಿಯಲ್ಲಿ. ಇವುಗಳು ದಕ್ಷಿಣ ಭಾರತದ ದಕ್ಷಿಣ ಭೂಭಾಗದ ಪರ್ವತಗಳಾಗಿವೆ. ನೆಕ್ಸ್ಟ್ ಕ್ವಶನ್, ದಾಮೋದರ್ ನದಿಯು ಯಾವ ನದಿಯ ಉಪನದಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಹೂಗ್ಲಿ. ಈ ದಾಮೋದರ್ ನದಿಯನ್ನು ಸರೋವ್ ಆಫ್ ಬೆಂಗಾಲ್ ಅಂತಲೂ ಕೂಡ ಕರೀತಾರೆ. ರೀಸೆಂಟಾಗಿ ನೋಡೋದಾದರೆ ಇಲ್ಲಿ ಒಂದು ಅಂಡರ್ ವಾಟರ್ ಮೆಟ್ರೋ ಕೂಡ ನಿರ್ಮಿಸಲಾಗಿದೆ. ನೆಕ್ಸ್ಟ್ ಕ್ವಶನ್, ಸೌರವ್ಯೂಹದಲ್ಲಿ ಕ್ಷುದ್ರ ಗ್ರಹಗಳು ಅಂದರೆ ಅಸ್ಟ್ರಾಯ್ಡ್ಗಳು ಯಾವ ಎರಡು ಗ್ರಹಗಳ ನಡುವೆ ಕಂಡುಬರುತ್ತದೆ? ನಮ್ಮ ಸೌರಮಂಡಲದಲ್ಲಿ ಅಸ್ಟ್ರಾಯ್ಡ್ಗಳು ಯಾವ ಎರಡು ಗ್ರಹಗಳ ನಡುವೆ ಕಂಡುಬರುತ್ತದೆ ಅಂತ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಮಾರ್ಸ್ ಆ್ಯಂಡ್ ಜುಪಿಟರ್. ಪಿಕ್ಚರಲ್ಲಿ ನೀವು ನೋಡ್ಬೋದು, ಇದು ಮಾರ್ಸ್, ಇದು ಜುಪಿಟರ್, ಈ ನಡುವೆ ಇರುವಂಥ ಬೆಲ್ಟನ್ನು ಇದರ ನಡುವೆ ಅಸ್ಟ್ರಾಯ್ಡ್ ಬೆಲ್ಟ್ಗಳಿವೆ. ನೆಕ್ಸ್ಟ್ ಕ್ವಶನ್, ದಿ ಸೋಲ್ ಆಫ್ ಅ ಬಟರ್ಫ್ಲೈ ರಿಫ್ಲೆಕ್ಷನ್ ಆನ್ ಲೈಫ್ ಜರ್ನಿ ಪುಸ್ತಕದ ಲೇಖಕರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಮೊಹಮ್ಮದ್ ಅಲಿ. ನೆಕ್ಸ್ಟ್ ಕ್ವಶನ್, ಭಾರತೀಯ ಸಂವಿಧಾನದ ಯಾವ ಭಾಗವನ್ನು ಸಂವಿಧಾನದ ಆತ್ಮ ಅಂತ ಬಣ್ಣಿಸಲಾಗಿದೆ? ಸಂವಿಧಾನದ ಆತ್ಮ ಅಂತ ಹೇಳಿ ಪ್ರಿಯಾಂಬಲ್ನ ಕರಿತೀವಿ. ಹಾಗೆ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನಿಕ ಪರಿಹಾರಗಳ ಹಕ್ಕನ್ನು ಅಂತ ಹೇಳಿದ್ರೆ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡಿ, ಇದನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಕರೆದಿದ್ದಾರೆ. ಪ್ರಿಯಾಂಬಲ್ನ ಸಂವಿಧಾನದ ಆತ್ಮ ಅಂತ ಕರೆದು ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡಿಯನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಕರೆದಿದ್ದಾರೆ. ಎರಡು ಬೇರೆ ಬೇರೆ ನೇಮ್ಗಳು. ಸಂವಿಧಾನದ ವ್ಯಾಖ್ಯಾನದಲ್ಲಿ ಯಾವುದೇ ಸಂದೇಹ ಉಂಟಾದಾಗ ಪ್ರಿಯಾಂಬಲ್ ಆಧಾರದ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ, ಫೆಬ್ರವರಿ 28. ಇದನ್ನೇ ಫೆಬ್ರವರಿ 28ಕ್ಕೆ ಯಾಕೆ ಆಚರಿಸ್ತಾರೆ ಅಂತ ಹೇಳಿದ್ರೆ ಸರ್ ಸಿ.ವಿ. ರಾಮನ್ ಅವರ ರಾಮನ್ ಪರಿಣಾಮ ಆವಿಷ್ಕಾರದ ನೆನಪಿಗಾಗಿ ಈ ದಿನವನ್ನು ನ್ಯಾಷನಲ್ ಸೈನ್ಸ್ ಡೇ ಆಗಿ ಆಚರಿಸ್ತಾರೆ. ಇತರ ಪ್ರಮುಖ ದಿನಗಳಂತ ಹೇಳಿದ್ರೆ ಅದು ಆಪ್ಷನ್ನಲ್ಲಿರುವಂಥ ಡೇಟ್ಗಳು: ಆಗಸ್ಟ್ಗೆ ಅಂತಾರಾಷ್ಟ್ರೀಯ ಸಿಂಹ ದಿನ, ಜುಲೈ 29ಕ್ಕೆ ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಆಚರಿಸ್ತಾರೆ, ಏಪ್ರಿಲ್ 22ಕ್ಕೆ ವಿಶ್ವ ಭೂ ದಿನವನ್ನು ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ರಾಜ್ಯವು ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಮಧ್ಯಪ್ರದೇಶ್. ಈ ಮಧ್ಯಪ್ರದೇಶದಲ್ಲಿರುವಂಥ ಪ್ರಮುಖ ಉದ್ಯಾನವನಗಳನ್ನು ನೋಡೋದಾದರೆ ಮೊದಲನೇದು ಬಾಂಧವಘಾಟ್ ನ್ಯಾಷನಲ್ ಪಾರ್ಕ್, ಪಾಸಿಲ್ ನ್ಯಾಷನಲ್ ಪಾರ್ಕ್, ಕನ್ಹಾ ನ್ಯಾಷನಲ್ ಪಾರ್ಕ್, ಮಾಧವ್ ನ್ಯಾಷನಲ್ ಪಾರ್ಕ್, ಪನ್ನಾ ನ್ಯಾಷನಲ್ ಪಾರ್ಕ್, ಪೆಂಚ್ ಅಥವಾ ಪ್ರಿಯದರ್ಶಿ ನ್ಯಾಷನಲ್ ಪಾರ್ಕ್, ಸಂಜಯ್ ನ್ಯಾಷನಲ್ ಪಾರ್ಕ್, ಸತ್ಪುರಾ ನ್ಯಾಷನಲ್ ಪಾರ್ಕ್ ಮತ್ತು ವನ್ ವಿಹಾರ್ ನ್ಯಾಷನಲ್ ಪಾರ್ಕ್. ನೆಕ್ಸ್ಟ್ ಕ್ವಶನ್, ರಾಹುಲಾ ಎಂಬ ಜಾನಪದ ನಾಟಕವು ಉತ್ತರ ಪ್ರದೇಶದ ಯಾವ ಪ್ರದೇಶಕ್ಕೆ ಸಂಬಂಧಿಸಿದೆ? ಈ ರಾಹುಲಾ ಎಂಬ ಜಾನಪದ ನಾಟಕ ಇದೆಯಲ್ಲ, ಇದು ಉತ್ತರ ಪ್ರದೇಶದ ಯಾವ ಪ್ರದೇಶಕ್ಕೆ ಸಂಬಂಧಿಸಿದ ನಾಟಕ ಅಂತ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಬುಂದೇಲ್ಖಂಡ್. ನೆಕ್ಸ್ಟ್ ಕ್ವಶನ್, ಅಮೀರ್ ಖುಸ್ರೋ ಪ್ಲೇಡ್ ಪೈನರಿಂಗ್ ರೋಲ್ ಇನ್ ದ ಡೆವಲಪ್ಮೆಂಟ್ ಆಫ್ ವಿಚ್ ಲ್ಯಾಂಗ್ವೇಜ್? ಅಮೀರ್ ಖುಸ್ರೋ ಅವರು ಯಾವ ಭಾಷೆಯ ಅಭಿವೃದ್ಧಿಯಲ್ಲಿ ಪ್ರವರ್ತಕ ಪಾತ್ರ ವಹಿಸಿದ್ದರು? ಸರಿಯಾದ ಉತ್ತರ ಆಪ್ಷನ್ ಸಿ, ಕಾರಿ ಬೋಲಿ. ಈ ಅಮೀರ್ ಖುಸ್ರೋ ಬಗ್ಗೆ ಒಂದು ಬಿರುದು ಕೂಡ ಇದೆ, ಹಿಂದಿಯ ಗಿಣಿ ಅಂದರೆ ಪ್ಯಾರೋಟ್ ಆಫ್ ಹಿಂದಿ ಅಂತ ಕರೆಯಲಾಗ್ತದೆ. ಇವರನ್ನು ಕವ್ವಾಲಿ ಮತ್ತು ಸಿತಾರ್ ಸಂಶೋಧಕ ಎಂದು ಕೂಡ ಪರಿಗಣಿಸ್ತಾರೆ. ನೆಕ್ಸ್ಟ್ ಕ್ವಶನ್, ಪ್ರಸಿದ್ಧ ಸೂಫಿ ಸಂತ ಹಾಜಿ ವಾರಿಸ್ ಅಲಿ ಶಾ ಅವರ ಸಮಾಧಿಯಲ್ಲಿ ಪ್ರತಿ ವರ್ಷ ಜಾತ್ರೆ ಎಲ್ಲಿ ನಡೆಯುತ್ತದೆ? ವೇರ್ ಇಸ್ ದ ಆನ್ಯುವಲ್ ಫೇರ್ ಹೆಲ್ಡ್ ಅಟ್ ದಿ ಟೋಂಬ್ ಆಫ್ ದಿ ಫೇಮಸ್ ಸೂಫಿ ಸಂತ್ ಹಾಜಿ ವಾರಿಸ್ ಅಲಿ ಶಾ? ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, ದೇವಾ ಶರೀಫ್. ನೆಕ್ಸ್ಟ್ ಕ್ವಶನ್, ಸಾರನಾಥ ಸ್ತಂಭವನ್ನು ಯಾರು ನಿರ್ಮಿಸಿದರು? ಸರಿಯಾದ ಉತ್ತರ ಆಪ್ಷನ್ ಬಿ, ಅಶೋಕ್. ಸಾರನಾಥ ಸ್ತಂಭವನ್ನು ನಿರ್ಮಿಸಿದವರು ಅಶೋಕ. ಇದನ್ನು ಯಾಕೆ ನಿರ್ಮಿಸಿದರು ಅಂತ ಹೇಳಿದ್ರೆ ಭಗವಾನ್ ಬುದ್ಧನು 5 ಸನ್ಯಾಸಿಗಳಿಗೆ ಧರ್ಮವನ್ನು ಬೋಧಿಸಿದ ಮೊದಲ ಉಪದೇಶದ ಸ್ಥಳವಾದ ನೆನಪಿಗಾಗಿ ಅಶೋಕನು ಅದನ್ನು ನಿರ್ಮಿಸ್ತಾರೆ. ಈ ಸಾರನಾಥ ಅಶೋಕ ಸ್ತಂಭದ ಎತ್ತರ ಉಂಟಲ್ಲ 15.24 ಮೀಟರ್ ಎತ್ತರ ಉಂಟು ಮತ್ತು ಒಟ್ಟು ತೂಕ 50 ಟನ್ಗಳಾಗಿವೆ. ನೆಕ್ಸ್ಟ್ ಕ್ವಶನ್, ಆಕ್ಚುವರೀಸ್ ಪದವು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ದ ವರ್ಡ್ ಆಕ್ಚುವರೀಸ್ ರಿಲೇಟೆಡ್ ಟು ವಿಚ್ ಸೆಕ್ಟರ್? ಆಕ್ಚುವರೀಸ್ ಎಂಬ ಪದ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ ಪದವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಇನ್ಶೂರೆನ್ಸ್ ಕ್ಷೇತ್ರಕ್ಕೆ ಅಂದರೆ ವಿಮಾ ಕ್ಷೇತ್ರಕ್ಕೆ. ಇದು ಆಕ್ಚುವರೀಸ್ ಪದ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಇದು ವಿಮಾ ಕಂಪನಿಗಳು ಮತ್ತು ಪಿಂಚಣಿ ನಿಧಿಗಳ ಅಪಾಯದ ಲೆಕ್ಕಾಚಾರಕ್ಕೆ ಸಂಬಂಧಿಸಿದೆ. ವಿಶೇಷವಾಗಿ ಜನರು ಎಷ್ಟು ವಯಸ್ಸಿನವರೆಗೆ ಬದುಕಬಹುದು ಎಂಬುದರ ಇದರ ಲೆಕ್ಕಾಚಾರ. ನೆಕ್ಸ್ಟ್ ಕ್ವಶನ್, 1953ರಲ್ಲಿ ಜಪಾನ್ನ ಮಿನಮಾಟ ಕಾಯಿಲೆಯು ಯಾವ ವಸ್ತು ಕಲುಷಿತಗೊಂಡ ಮೀನುಗಳನ್ನು ತಿನ್ನುವುದರಿಂದ ಉಂಟಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಮರ್ಕುರಿ. ಈ ಕಾರ್ಖಾನೆಗಳಿಂದ ಹೊರಸೂಸಲ್ಪಟ್ಟ ಏನು ಮರ್ಕುರಿ ಇದಲ್ಲ, ಇದನ್ನು ಮೀನು ತಿಂದ್ಕೊಂಡು ತಿಂದಿದ್ದಾವೆ. ಆ ಮೀನನ್ನು ಮನುಷ್ಯರು ತಿನ್ನೋದ್ರಿಂದ ಅವರಿಗೆ ಮಿನಮಾಟ ಕಾಯಿಲೆ ಬಂದಿದೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಸ್ಥಳಗಳಲ್ಲಿ ಭಾರತದಲ್ಲಿ ಅತಿ ಕಡಿಮೆ
ಮಳೆಯಾಗುವ ಸ್ಥಳ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಜೈಸಲ್ಮೇರ್. ಲೇ ಕೂಡ ಕರೆಕ್ಟ್ ಆನ್ಸರ್. ಒಂದು ವೇಳೆ ಆಪ್ಷನ್ನಲ್ಲಿ ಲೇ ಇಲ್ಲದೆ ಇದ್ದರೆ ಜೈಸಲ್ಮೇರ್ನ ಸರಿಯಾದ ಆಯ್ಕೆ ಆಗಿರ್ತದೆ. ಒಂದು ವೇಳೆ ಜೈಸಲ್ಮೇರ್ ಇಲ್ಲದೆ ಇದ್ದರೆ ಲೇಕ್ ಕರೆಕ್ಟ್ ಆನ್ಸರ್ ಆಗಿರ್ತದೆ. ಈ ಎರಡು ಪ್ಲೇಸ್ ಕೂಡ ಡ್ರೈ ಲ್ಯಾಂಡ್ಸ್ ಅಂದರೆ ಒಣ ಪ್ರದೇಶಗಳಾಗಿದೆ ಎರಡು. ನೆಕ್ಸ್ಟ್ ಕ್ವಶನ್, ಗೌತಮ್ ಬುದ್ಧನ ತಾಯಿಯು ಯಾವ ರಾಜಮನೆತನಕ್ಕೆ ಸೇರಿದವರು? ಸರಿಯಾದ ಉತ್ತರ ಆಪ್ಷನ್ ಡಿ ಕೋಲಿಯ ಡೈನೆಸ್ಟಿ. ಅವರಿಗೆ ಇತರ ಎರಡು ಹೆಸರುಗಳಿದ್ದವು. ಅವರನ್ನು ರಾಣಿ ಮಹಾಮಾಯ ಅಥವಾ ರಾಣಿ ಮಾಯಾ ಎಂದು ಕೂಡ ಕರೆಯಲಾಗುತ್ತಿತ್ತು. ನೆಕ್ಸ್ಟ್ ಕ್ವಶನ್, ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ ಪಾಲರಾಜನನ್ನು ಹೆಸರಿಸಿ. ಸರಿಯಾದ ಉತ್ತರ ಆಪ್ಷನ್ ಸಿ ಧರ್ಮಪಾಲ. ಈ ಪಾಲ ಸಾಮ್ರಾಜ್ಯದ ಕಾಲದಲ್ಲಿ ನಳಂದ ವಿಶ್ವವಿದ್ಯಾಲಯದೊಂದಿಗೆ ವಿಕ್ರಮಶೀಲ ವಿಶ್ವವಿದ್ಯಾಲಯ ಕೂಡ ಬೌದ್ಧ ಶಿಕ್ಷಣದ ಎರಡು ಪ್ರಮುಖ ಕೇಂದ್ರಗಳಂತ ಪರಿಗಣಿಸ್ತಾ ಇದ್ರು. ಇದನ್ನು ಕಿಸಕ 783ರಿಂದ 820 ನಡುವೆ ಸ್ಥಾಪನೆ ಮಾಡಲಾಗಿತ್ತು. ಯಾವುದನ್ನ? ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನು. ನೆಕ್ಸ್ಟ್ ಕ್ವಶನ್, ಯಾವ ಕದನದಲ್ಲಿ ಮಹಮ್ಮದ್ ಗೋರಿ ಜಯಚಂದನನ್ನು ಸೋಲಿಸಿದನು? ಸರಿಯಾದ ಉತ್ತರ ಆಪ್ಷನ್ ಸಿ ಬ್ಯಾಟಲ್ ಆಫ್ ಚಂದಾವರ್. ಈ ಕದನ ಏನಿದೆಯಲ್ಲ ಇದು ಕಿಸಕ 1194ರಲ್ಲಿ ನಡೆಯಿತು. ಇದು ಗಹಡ್ವಾಲ್ ರಾಜವಂಶದ ಕೊನೆಯ ಶಕ್ತಿಶಾಲಿ ರಾಜನಾದ ಜಯಚಂದ್ ಈ ಕದನದಲ್ಲಿ ಸೋಲಿಸಲ್ಪಡುತ್ತೆ ಮತ್ತು ಕೊಲ್ಲಲ್ಪಡ್ತಾನೆ. ನೆಕ್ಸ್ಟ್ ಕ್ವಶನ್, ವೈದಿಕ ಕಾಲದಲ್ಲಿ ಯಾವ ಪ್ರಾಣಿಯನ್ನು ಅಗನ್ಯ ಎಂದು ಕರೆಯಲಾಗುತ್ತಿತ್ತು? ಅಂದ್ರೆ ವೈದಿಕ ಕಾಲದಲ್ಲಿ ಅಗನ್ಯ ಅಂತ ಯಾವ ಪ್ರಾಣಿ ಕರೀತಿದೆ ಅಂತ ಕ್ವಶನ್. ಸರಿಯಾದ ಉತ್ತರ ಆಪ್ಷನ್ ಬಿ ಕೌ ಅಂದ್ರೆ ಗೋವು. ನೆಕ್ಸ್ಟ್ ಕ್ವಶನ್, ಜಯತರಂಗ್ ಚಳವಳಿ ಎಲ್ಲಿ ಪ್ರಾರಂಭವಾಯಿತು? ಸರಿಯಾದ ಉತ್ತರ ಆಪ್ಷನ್ ಡಿ ಮಣಿಪುರ್. ಈ ಚಳವಳಿಯು ಮಣಿಪುರದಲ್ಲಿ ನಾಗಾ ರಾಣಿ ಗೈಡಿನ್ಲ್ಯೂ ಅವರ ನೇತೃತ್ವದಲ್ಲಿ ಪ್ರಾರಂಭವಾಯಿತು. ನಂತರ ಇದು ಮಣಿಪುರ ಮತ್ತು ಸುತ್ತಮುತ್ತಲಿನ ನಾಗಾ ಪ್ರದೇಶಗಳಿಂದ ಬ್ರಿಟಿಷರನ್ನು ಓಡಿಸುವ ರಾಜಕೀಯ ಚಳುವಳಿಯಾಗಿ ಮಾರ್ಪಟ್ಟಿತ್ತು. ಯಾವ ಚಳುವಳಿ? ಜಯತರಂಗ ಚಳುವಳಿ. ನೆಕ್ಸ್ಟ್ ಕ್ವಶನ್, 1928ರಲ್ಲಿ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಎಲ್ಲಿ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ ಡೆಲ್ಲಿ. ನೆಕ್ಸ್ಟ್ ಕ್ವಶನ್, ಮೊದಲ ಬಾರಿಗೆ ಗಾಂಧೀಜಿಯವರನ್ನ ರಾಷ್ಟ್ರಪಿತ ಎಂದು ಯಾರು ಸಂಬೋಧಿಸಿದರು? ಅಂದರೆ ರಾಷ್ಟ್ರಪಿತ ಅಂತ ಹೇಳಿ ಗಾಂಧೀಜಿಯವರನ್ನು ಮೊದಲು ಸಂಬೋಧಿಸಿದವರು ಯಾರು ಅಂತ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸುಭಾಷ್ ಚಂದ್ರ ಬೋಸ್. ನೆಕ್ಸ್ಟ್ ಕ್ವಶನ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಈ ಕೆಳಗಿನ ಯಾವ ಅಧಿವೇಶನದಲ್ಲಿ ಮಹಾತ್ಮ ಗಾಂಧಿಯವರು ಗಾಂಧಿ ಸಾಯಬಹುದು ಆದರೆ ಗಾಂಧಿವಾದ ಶಾಶ್ವತವಾಗಿ ಉಳಿಯುತ್ತದೆ ಎಂದು ಹೇಳಿದ್ದರು? ಸರಿಯಾದ ಉತ್ತರ ಆಪ್ಷನ್ ಬಿ ಕರಾಚಿ ಸೆಷನ್ 1931. ನೆಕ್ಸ್ಟ್ ಕ್ವಶನ್, ಸರ್ಕಾರಿಯ ಆಯೋಗವನ್ನು ಯಾವುದನ್ನು ಪರಿಶೀಲಿಸಲು ಸ್ಥಾಪಿಸಲಾಯಿತು? ಸರ್ಕಾರಿಯ ಕಮಿಷನ್ ವಾಸ್ ಸೆಟ್ ಅಪ್ ಟು ರಿವ್ಯೂ ವಿಚ್ ಆಫ್ ದಿ ಫಾಲೋವಿಂಗ್. ಸ್ಥಾಪನೆ ಮಾಡಿದ ವರ್ಷ 1983ರಲ್ಲಿ. ಫಾರ್ ವಾಟ್? ರಿಲೇಷನ್ ಬಿಟ್ವೀನ್ ಯೂನಿಯನ್ ಆ್ಯಂಡ್ ಸ್ಟೇಟ್. ನೆಕ್ಸ್ಟ್ ಕ್ವಶನ್, ಲವಾಣಿ ಈ ಕೆಳಗಿನ ಯಾವ ಭಾರತೀಯ ರಾಜ್ಯದ ಸಾಂಪ್ರದಾಯಿಕ ನೃತ್ಯ ಪ್ರಕಾರವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ. ಈ ಮಹಾರಾಷ್ಟ್ರದ ಇತರ ಜನಪದ ನೃತ್ಯಗಳಲ್ಲಿ ನೋಡೋದಾದರೆ ನಕಟ, ಕೋಲಿ, ಗಾಪ ಕೂಡ ಸೇರಿದೆ. ಉತ್ತರ ಪ್ರದೇಶದ ಜನಪದ ನೃತ್ಯಗಳನ್ನು ನೋಡೋದಾದರೆ ನೌಟಂಕಿ, ರಾಸಲೀಲಾ, ಕಜ್ರಿ, ಜೋರಾ, ಚಪೇಲಿ ಸೇರಿದೆ. ಹಿಮಾಚಲ ಪ್ರದೇಶದಿಂದ ನೋಡೋದಾದರೆ ಜೋರಾ, ಝಾಲಿ, ದಾಮನ್ ಮತ್ತು ಮಹಾಸು ಜನಪದ ನೃತ್ಯಗಳು ಇಲ್ಲಿ ಬರ್ತದೆ. ಮಧ್ಯಪ್ರದೇಶ ಕಡೆ ನೋಡೋದಾದರೆ ಜವಾರ, ಮಟ್ಕಿ, ಆಡ, ಕಡಾ ನಾಚ್ ಮತ್ತು ಗಿಡ ಸೇರಿವೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಬಹುಮನಿ ಸುಲ್ತಾನರಲ್ಲಿ ಯಾರು ಕ್ರೌರ್ಯಕ್ಕೆ ಹೆಸರುವಾಸಿಯಾಗಿದ್ದರು ಮತ್ತು ಆ ಕ್ರೌರ್ಯದಿಂದ ಜಾಲಿಮ್ ಎಂಬ ಬಿರುದನ್ನು ಪಡೆದರು? ಸರಿಯಾದ ಉತ್ತರ ಆಪ್ಷನ್ ಸಿ ಹುಮಾಯೂನ್ ಶಾ. ನೆಕ್ಸ್ಟ್ ಕ್ವಶನ್, ಯಾವ ವರ್ಷದಿಂದ ರಾಜ್ಪಥವನ್ನು ಗಣರಾಜ್ಯೋತ್ಸವ ಪರೇಡ್ನ ಕಾಯಂ ಸ್ಥಳವನ್ನಾಗಿ ಮಾಡಲು ನಿರ್ಧರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ 1955. ಇದು ರಿಲೇಟೆಡ್ ಒಂದು ಪ್ರಮುಖ ಪಾಯಿಂಟ್ಸ್ ಏನಪ್ಪ ಅಂತ ಹೇಳಿದ್ರೆ 1950ರಲ್ಲಿ ನಡೆದ ಭಾರತದ ಮೊದಲ ಗಣರಾಜ್ಯೋತ್ಸವ ಪರೇಡ್ನ ಮೊದಲ ಮುಖ್ಯ ಅತಿಥಿ ಇಂಡೋನೇಷ್ಯಾದ ಅಧ್ಯಕ್ಷ ಸುಕರ್ಣೋ ಆಗಿದ್ದರು. ನೆಕ್ಸ್ಟ್ ಕ್ವಶನ್, ಕನಿಷ್ಠ 3 ತಿಂಗಳ ಕಾಲ ಆಹಾರದಲ್ಲಿ ಸಾಕಷ್ಟು ವಿಟಮಿನ್ ಸಿ ಇಲ್ಲದಿರುವುದರಿಂದ ದೌರ್ಬಲ್ಯ, ರಕ್ತಹೀನತೆ, ವಸಡು ರೋಗ ಮತ್ತು ಚರ್ಮದ ಸಮಸ್ಯೆಗಳಿಗೆ ಕಾರಣವಾಗುವ ಕಾಯಿಲೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಕರ್ವಿ. ಇದರ ಲಕ್ಷಣಗಳಪ್ಪ ಏನಪ್ಪ ಅಂತಂದರೆ ದೌರ್ಬಲ್ಯ, ರಕ್ತಹೀನತೆ, ವಸಡಿನಲ್ಲಿ ರಕ್ತ ಸೋರುವಿಕೆ ಮತ್ತು ಚರ್ಮದ ಸಮಸ್ಯೆಗಳು. ಇಲ್ಲಿ ಲೀಸ್ಟ್ ಮಾಡಿದ್ದೇನೆಲ್ಲ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಸ್ಮಾರ್ಟ್ ಸಿಟಿ ಮಿಷನ್ ಪ್ರಾರಂಭದ ಸಮಯದಲ್ಲಿ ಈ ಯೋಜನೆಯಡಿಯಲ್ಲಿ ಎಷ್ಟು ನಗರಗಳನ್ನು ಸೇರಿಸಲು ಪ್ರಸ್ತಾಪಿಸಲಾಗಿತ್ತು? ಮೊದಲ ಬಾರಿಗೆ ಸ್ಮಾರ್ಟ್ ಸಿಟಿ ಮಾಡಿದಾಗ ಎಷ್ಟು ನಗರಗಳನ್ನು ಸೇರಿಸಲು ಪ್ರಸ್ತಾಪಿಸಲಾಗಿತ್ತು? ಉತ್ತರ ಆಪ್ಷನ್ ಸಿ 100. ನೆಕ್ಸ್ಟ್ ಕ್ವಶನ್, ಸೂಕ್ತ ಪರವಾನಗಿ ಇಲ್ಲದೆ ಭಾರತೀಯ ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಳ್ಳುವುದನ್ನು ತಡೆಯುವ ಸಲುವಾಗಿ ಶಸ್ತ್ರಾಸ್ತ್ರ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು?
ಸರಿ ಉತ್ತರ ಆಪ್ಷನ್ ಬಿ 1878ರಲ್ಲಿ. ಯಾಕಂತ ಹೇಳಿದ್ರೆ 1857ರ ದಂಗೆಯಂತಹ ಮತ್ತೊಂದು ದಂಗೆ ಮರುಕಳಿಸದಂತೆ ತಡೆಯಲು ಭಾರತೀಯರು ರೈಫಲ್ಗಳು ಮತ್ತು ಪಿಸ್ತೂಲ್ಗಳನ್ನು ಹೊಂದುವುದನ್ನು ನಿಲ್ಲಿಸಲು ಬ್ರಿಟಿಷರು ಈ ಕಾಯ್ದೆಯನ್ನು ಜಾರಿಗೆ ತಗೊಬರ್ತಾರೆ. ಯಾವಾಗ? 1878ರಲ್ಲಿ. ನೆಕ್ಸ್ಟ್ ಕ್ವಶನ್, ನವದೆಹಲಿಯಲ್ಲಿ ನಡೆಯುವ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಯಾರು ಗೌರವ ವಂದನೆ ಸ್ವೀಕರಿಸುತ್ತಾರೆ? ಉತ್ತರ ಆಪ್ಷನ್ ಸಿ, ಪ್ರೆಸಿಡೆಂಟ್. ಪ್ರೈಮ್ ಮಿನಿಸ್ಟರ್ ಏನ್ ಮಾಡ್ತಾರೆ? ರೆಡ್ ಫೋರ್ಟ್ ಅಲ್ಲಿ ಧ್ವಜಾರೋಹಣ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, 2011ರ ಭಾರತ ಜನಗಣತಿ ಪ್ರಕಾರ ಈ ಕೆಳಗಿನ ಯಾವ ರಾಜ್ಯವು ಒಟ್ಟು ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಹಿಂದೂ ಜನಸಂಖ್ಯೆಯ ಶೇಕಡಾವಾರು ಪ್ರಮಾಣವನ್ನ ಹೊಂದಿದೆ? ಅಂದ್ರೆ 2011ರ ಭಾರತ ಜನಗಣತಿ ಪ್ರಕಾರ ಅತಿ ಹೆಚ್ಚು ಹಿಂದೂ ಜನಸಂಖ್ಯೆ ಹೊಂದಿದ ರಾಜ್ಯ ಯಾವುದು ಅಂತ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಹಿಮಾಚಲ್ ಪ್ರದೇಶ್. ನೆಕ್ಸ್ಟ್ ಕ್ವಶನ್, ಭಾರತದ ಭೂಪ್ರದೇಶದಲ್ಲಿರುವ ಎಲ್ಲ ನಾಗರಿಕ ಮತ್ತು ನ್ಯಾಯಾಂಗ ಪ್ರಾಧಿಕಾರಗಳು ಸುಪ್ರೀಂ ಕೋರ್ಟ್ ಸಹಾಯಾರ್ಥವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಭಾರತೀಯ ಸಂವಿಧಾನದ ಯಾವ ವಿಧಿಯು ಉಲ್ಲೇಖಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಆರ್ಟಿಕಲ್ 144. ಆರ್ಟಿಕಲ್ ವಿಧಿ 144 ಏನಪ್ಪ ಹೇಳ್ತದೆ ಅಂದ್ರೆ, ಸಿವಿಲ್ ಅಂಡ್ ಜುಡಿಷಿಯಲ್ ಅಥಾರಿಟೀಸ್ ಟು ಆಕ್ಟ್ ಇನ್ ಏಡ್ ಆಫ್ ಸುಪ್ರೀಂ ಕೋರ್ಟ್. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಬಳಕೆಗೆ ಯೋಗ್ಯವಾದ ನೀರಿನ ಗರಿಷ್ಠ ಶೇಖರಣಾ ಸಾಮರ್ಥ್ಯವನ್ನು ಯಾವ ನದಿ ಹೊಂದಿದೆ? ಇದಕ್ಕೆ ಉತ್ತರ ಆಪ್ಷನ್ ಸಿ, ಗಂಗಾ ನದಿ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವ ಪ್ರದೇಶದಲ್ಲಿ ದಿಹಾಂಗ್ ಮತ್ತು ಲೋಹಿತ್ ನದಿಗಳು ಕಂಡು ಬರುತ್ತದೆ? ಕಡಾನ್ಸರಿ ಆಪ್ಷನ್ ಸಿ, ಅರುಣಾಚಲ್ ಪ್ರದೇಶ್ ಅಂಡ್ ಅಸ್ಸಾಂ. ಬ್ರಹ್ಮಪುತ್ರ ನದಿಯು ಟಿಬೆಟ್ನ ಮಾನಸ ಸರೋವರದ ಬಳಿಯ ಚಾಮ್ಯಾಂಗ್ ಡುಂಗ್ ಹಿಮನದಿಯಲ್ಲಿ ಉಗಮಿಸುತ್ತದೆ. ಬ್ರಹ್ಮಪುತ್ರ ನದಿಯನ್ನು ಅರುಣಾಚಲ ಪ್ರದೇಶದಲ್ಲಿ ದಿಹಾಂಗ್ ಮತ್ತು ಬಾಂಗ್ಲಾದೇಶದಲ್ಲಿ ಜಮುನಾ ಎಂದು ಕರೆಯಲಾಗುತ್ತದೆ. ಇದು ಭಾರತ, ಚೀನಾ ಮತ್ತು ಬಾಂಗ್ಲಾದೇಶದಲ್ಲಿ ಹರಿಯುತ್ತದೆ. ಇದರ ಪ್ರಮುಖ ಉಪನದಿಗಳು ಲೋಹಿತ್, ತೀಸ್ತಾ ಮತ್ತು ಸುಬನ್ಸಿರಿ. ನೆಕ್ಸ್ಟ್ ಕ್ವಶನ್, ಟುಮ್ರಿ ಸಂಗೀತವು ಈ ಕೆಳಗಿನ ಯಾವ ನೃತ್ಯ ಪ್ರಕಾರಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಕಥಕ್. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಮೌರ್ಯ ರಾಜರಲ್ಲಿ ಯಾರು ಶ್ರವಣಬೆಳಗೊಳದಲ್ಲಿ ಅಮರನಾಥ ಉಪವಾಸ ಮಾಡಿ ನಿಧನರಾದರು? ಸರಿಯಾದ ಉತ್ತರ ಆಪ್ಷನ್ ಸಿ, ಚಂದ್ರಗುಪ್ತ ಮೌರ್ಯ. ನೆಕ್ಸ್ಟ್ ಕ್ವಶನ್, ಪಶ್ಚಿಮ ಘಟ್ಟಗಳಲ್ಲಿ ಸ್ಥಳಾಂತರ ಕೃಷಿಯನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಉತ್ತರ ಆಪ್ಷನ್ ಬಿ, ಕುಮಾರಿ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವ ರಾಜ್ಯದಲ್ಲಿ ಒಂದು ವರ್ಷದಲ್ಲಿ ಆಸ್, ಬೋರೋ ಮತ್ತು ಅಮನ್ ಭತ್ತದ ಬೆಳೆಗಳನ್ನು ಬೆಳೆಯಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಒಡಿಶಾ. ಆಸ್ ಬೆಳೆಯನ್ನು ಮೇ ನಿಂದ ಜೂನ್ ಅವಧಿಯಲ್ಲಿ ಬಿತ್ತನೆ ಮಾಡಲಾಗುತ್ತದೆ. ಅಮನ್ ಬೆಳೆಯನ್ನು ಜೂನ್ ನಿಂದ ಜುಲೈಯಲ್ಲಿ ಬಿತ್ತನೆ ಮಾಡಲಾಗುತ್ತದೆ ಮತ್ತು ಬೋರೋ ಬೆಳೆಯನ್ನು ಭತ್ತದ ಬೆಳೆಯನ್ನು ನವೆಂಬರ್ನಿಂದ ಡಿಸೆಂಬರ್ ಅವಧಿಯಲ್ಲಿ ಬಿತ್ತನೆ ಮಾಡಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಒಂದು ವಸ್ತುವನ್ನು ಅದರ ಅಕ್ಷದ ಸುತ್ತ ತಿರುಗುವಂತೆ ಮಾಡುವ ಬಲದ ಅಳತೆಯನ್ನು ಏನೆಂದು ಕರೆಯಲಾಗುತ್ತದೆ? ಉತ್ತರ ಆಪ್ಷನ್ ಸಿ, ಟಾರ್ಕ್. ಟಾರ್ಕ್ ಅಂತ ಹೇಳಿದ್ರೆ ತಿರುಗು ಬಲ ಅಥವಾ ಟರ್ನಿಂಗ್ ಆರ್ ರೊಟೇಷನಲ್ ಫೋರ್ಸ್. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಸುಲ್ತಾನರ ಕಾಲದ ಈ ಕೆಳಗಿನ ಶಾಸ್ತ್ರೀಯ ಕವಿಗಳಲ್ಲಿ ಯಾರು ಕವ್ವಾಲಿಯನ್ನು ಜನಪ್ರಿಯಗೊಳಿಸಿದರು? ಇದನ್ನು ಆಲ್ರೆಡಿ ನಾವು ನೋಡಿದ್ದೀವಿ. ಕಡಾನ್ಸರಿ ಆಪ್ಷನ್ ಬಿ, ಅಮೀರ್ ಖುಸ್ರೋ. ಈ ಕವ್ವಾಲಿ ಎಂಬ ಪದವು ಅರಬಿಕ್ ಪದವಾದ ಕೌಲ್ ನಿಂದ ಬಂದಿದೆ. ಇದರ ಅರ್ಥ ಮಾತನಾಡುವುದು. ನೆಕ್ಸ್ಟ್ ಕ್ವಶನ್, ಥಿಯೋಸಾಫಿಕಲ್ ಸೊಸೈಟಿಯ ಸಂಸ್ಥಾಪಕರು ಯಾರು? ಉತ್ತರ ಆಪ್ಷನ್ ಸಿ, HP ಬ್ಲವರ್ಸ್ಕೈ ಅಂಡ್ ಕೊಲೊನಲ್ ಆಲ್ಕಾಟ್. ನೆಕ್ಸ್ಟ್ ಕ್ವಶನ್, ಭಾರತೀಯ ಸಂವಿಧಾನದ ಯಾವ ವಿಧಿಗಳು ಮೂಲಭೂತ ಹಕ್ಕುಗಳನ್ನು ವಿವರಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಆರ್ಟಿಕಲ್ 12 to 35. ಹಾಗಾದರೆ ನಮ್ಮ ಮೂಲಭೂತ ಹಕ್ಕುಗಳು ಯಾವ್ಯಾವುದು? 6 ಮೂಲಭೂತ ಹಕ್ಕುಗಳು ಹೊಂದಿದೆ. ಅದು ಯಾವುದು ಅಂತ ಹೇಳಿದ್ರೆ, ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು ಹಾಗೂ ಸಂವಿಧಾನಿಕ ಪರಿಹಾರಗಳ ಹಕ್ಕು. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವ ಮೂಲಭೂತ ಹಕ್ಕು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಅಪಾಯಕಾರಿ ಕೆಲಸಗಳಲ್ಲಿ ನೇಮಿಸಿಕೊಳ್ಳುವುದನ್ನು ನಿಷೇಧಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ರೈಟ್ ಅಗೇನ್ಸ್ಟ್ ಎಕ್ಸ್‌ಪ್ಲಾಯ್ಟೇಷನ್. ಶೋಷಣೆ ವಿರುದ್ಧದ ಹಕ್ಕು. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಪುಸ್ತಕಗಳಲ್ಲಿ ಯಾವುದು ಭಾರತೀಯ ರಾಜಕಾರಣಿ LK ಅಡ್ವಾಣಿ ಅವರ ಆತ್ಮಕಥೆಯಾಗಿದೆ? ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ದ ಆಟೋಬಯೋಗ್ರಫಿ ಆಫ್ ಇಂಡಿಯನ್ ಪೊಲಿಟಿಷಿಯನ್ LK ಅಡ್ವಾಣಿ? ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಮೈ ಕಂಟ್ರಿ ಮೈ ಲೈಫ್. ನೆಕ್ಸ್ಟ್ ಕ್ವಶನ್, ಯಾವ ಪಂಚವಾರ್ಷಿಕ ಯೋಜನೆಯಿಂದ ಭಾರತವು ತ್ವರಿತ ಕೈಗಾರೀಕರಣದ ಪಯಣವನ್ನು ಪ್ರಾರಂಭಿಸಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಸೆಕೆಂಡ್ 5-year ಪ್ಲ್ಯಾನ್. ಎಲ್ಲ 5-year ಪ್ಲ್ಯಾನ್ ಒಂದು ಲಿಸ್ಟ್ ಇಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ಅದರದ್ದು ಪ್ಲ್ಯಾನ್ ಡ್ಯೂರೇಷನ್ನು, ಟಾರ್ಗೆಟ್ ಆಗಿದ್ದಂಥ ಗ್ರೋತ್ ಮತ್ತು ಆ್ಯಕ್ಚುಯಲ್ ಗ್ರೋತ್ ಎಷ್ಟು ಅಂತ ನೋಡ್ಕೊಳ್ಳಿ. ಈ ಸೆಕೆಂಡ್ 5-year ಪ್ಲ್ಯಾನ್ಗೆ ಇನ್ನೊಂದು ಹೆಸರು ಅಂತ ಹೇಳಿದ್ರೆ ಮಹಾಲನೋಬಿಸ್ ಮಾದರಿ ಅಂತ ಕೂಡ ಕರೀತಾರೆ, ಮಹಾಲನೋಬಿಸ್ ಮಾಡೆಲ್ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಕ್ವಶನ್,
ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ ಘನಕಾಂತ್ ಬರ್ಬಯಾನ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಸತ್ರಿಯ. ಸತ್ರಿಯ ಅನ್ನೋದು ಅಸ್ಸಾಂನ ಒಂದು ಶಾಸ್ತ್ರೀಯ ನೃತ್ಯ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದು ಪರೋಕ್ಷ ತೆರಿಗೆಗೆ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, GST. GST ಇಸ್ ದ ಇಂಡೈರೆಕ್ಟ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಮತ್ತು ಕಾರ್ಪೊರೇಟ್ ಟ್ಯಾಕ್ಸ್ ಏನಿದೆಯಲ್ಲ, ವೆಲ್ತ್ ಟ್ಯಾಕ್ಸ್, ಇದೆಲ್ಲ ಡೈರೆಕ್ಟ್ ಟ್ಯಾಕ್ಸ್ಗಳು. ನೆಕ್ಸ್ಟ್ ಕ್ವಶನ್, ಭಾರತದ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಒಕ್ಕೂಟ ಮತ್ತು ರಾಜ್ಯಗಳಿಗಾಗಿ ಲೋಕಸೇವಾ ಆಯೋಗದ ಸ್ಥಾಪನೆಯನ್ನು ತಿಳಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಆರ್ಟಿಕಲ್ 315. ನೆಕ್ಸ್ಟ್ ಕ್ವಶನ್, ನೀರುಸ್ವಾಮಿ ಪಿಳ್ಳೈ ಮತ್ತು ರಾಜರತ್ನಂ ಪಿಳ್ಳೈ ಅವರು ಯಾವ ಸಂಗೀತ ವಾದ್ಯದ ಪ್ರವೀಣರಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ನಾದಸ್ವರಂ. ನೆಕ್ಸ್ಟ್ ಕ್ವಶನ್, 2011ರ ಜನಗಣತಿಯ ಪ್ರಕಾರ ಯಾವ ರಾಜ್ಯವು ಅತಿ ಕಡಿಮೆ ಸಾಕ್ಷರತಾ ಪ್ರಮಾಣವನ್ನು ದಾಖಲಿಸಿದೆ? ಅತಿ ಕಡಿಮೆ ಸಾಕ್ಷರತಾ ಪ್ರಮಾಣ ದಾಖಲಿಸಿದ ರಾಜ್ಯ ಬಿಹಾರ, ಅತಿ ಹೆಚ್ಚು ಕೇರಳ. ಅಂದರೆ 2011ರ ಜನಗಣತಿಯ ಪ್ರಕಾರ. ನೆಕ್ಸ್ಟ್ ಕ್ವಶನ್, ಡ್ರಿಬಲ್ ಎಂಬ ಪದವು ಸಾಮಾನ್ಯವಾಗಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಬಾಸ್ಕೆಟ್ ಬಾಲ್. ಥ್ಯಾಂಕ್ ಯು ಗೈಸ್. ಇಲ್ಲಿವರೆಗೆ ಒಟ್ಟು 50 ಪ್ರಶ್ನೆಗಳನ್ನು ಕವರ್ ಮಾಡಿದ್ದೀನಿ. ಇದೆಲ್ಲ ಪ್ರಶ್ನೆಗಳು SSC ಮತ್ತು RRB ಹಳೆ ಪ್ರಶ್ನೆ ಪತ್ರಿಕೆಗಳಿಂದ 5 ಪ್ರಶ್ನೆಗಳಾಗಿವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರ ಜೊತೆಗೆ ಕೂಡ ಶೇರ್ ಮಾಡಿಕೊಳ್ಳಿ.